ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ಭವಿಷ್ಯ. ಅದರಲ್ಲಿ ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಮತ್ತು ಗ್ರಹಗತಿಗಳು ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗ್ರಹಗತಿಗಳು. ಅದಕ್ಕೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತಂದರೆ, 5ನೇ ಮನೆಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮತ್ತು ರಾಹು 5ನೇ ಮನೆಯಲ್ಲಿ ಶನಿಯ ಜೊತೆಗೆ ಇರೋದರಿಂದ ಮಾನಸಿಕ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಸೂರ್ಯ ಮತ್ತು ಬುಧ ಮೇ 15 ನಂತರ 7ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಸಾಮಾಜಿಕ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಯಾವ ರೀತಿ ಫಲಾನುಫಲ ಇದೆ ಅಂತ ತಿಳಿಯೋಣ. ಅದರಲ್ಲಿ ಉದ್ಯೋಗ, ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ಎಲ್ಲ ರೀತಿ ನಿವಾರಣೆ ಆಗುತ್ತೆ. ಇಷ್ಟು ವರ್ಷ ಏನು ಕೆಲಸದಲ್ಲಿ ಒತ್ತಡ ಇರುತ್ತೆ, ಬಹಳ ಗಂಭೀರತನ ಇರುತ್ತೆ, ಮೇಲಧಿಕಾರಿಗಳಿಂದ ತೊಂದರೆ ಇರುತ್ತೆ, ಎಲ್ಲ ರೀತಿ ಈ ತಿಂಗಳಲ್ಲಿ ನಿಮಗೆ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಅದರ ಜೊತೆಗೆ ಮೇಲಧಿಕಾರಿ ಆಗಿರ್ಬೋದು, ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ, ಬೆಂಬಲ ಭಾಳ ಸಿಗ್ತಾ ಹೋಗುತ್ತೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಅವರ ಜೊತೆ ವಾದ ವಿವಾದನ ಮಾಡೋದನ್ನು ಬಿಟ್ಟು ತಾಳ್ಮೆಯಿಂದ ಅವರ ಜೊತೆಲೇ ಇದ್ದು ಎಲ್ಲ ರೀತಿ ಕೆಲಸಗಳಾಯಿತು ಮತ್ತು ಆ ಸಹೋದ್ಯೋಗಿಗಳಿಂದ ಎಲ್ಲ ರೀತಿ ತಾಳ್ಮೆಯಿಂದ ಇರೋದರಿಂದ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಲಾಭದ ಪ್ರಮಾಣ ತುಂಬ ಸಾಧಾರಣ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಏನೇ ಒಂದು ಮಾಡೋಕ್ಕೆ ಹೋದ್ರೂ ಸಹಿತ ಈ ತಿಂಗಳಲ್ಲಿ ಇವರಿಗೆ ಲಾಭ ಯಾವ ರೀತಿ ಇರುತ್ತೆ ಅಂತಂದರೆ, 10 ರೂಪಾಯಿ ಲಾಭ ಹಾಕಿದರೆ 15 ರೂಪಾಯಿ ಲಾಭ ಬರುತ್ತೆ ವಿನ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬರೋದಿಲ್ಲ. ತುಂಬ ಸಾಧಾರಣವಾಗೇ ಇರುತ್ತೆ ಇವರಿಗೆ. ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಅಂತೂ ಬರೋದಿಲ್ಲ. ಮತ್ತು ಹೊಸ ಹೊಸ ಯೋಜನೆಗಳು ಏನು ನೀವು ಜಾರಿಗೆ ತರಬೇಕಂತ ಇರ್ತೀರಾ, ಹೊಸ ಬಿಸ್ನೆಸ್ಗಳು ನೀವು ಮಾಡಬೇಕಂತ ಇರ್ತೀರಾ, ಅದರಲ್ಲಿ ಸ್ವಲ್ಪ ಆತುರದ ನಿರ್ಣಯ ಬೇಡ. ಸ್ವಲ್ಪ ಆತುರವಾಗಿ ಮಾಡಬೇಕು, ಈಗ ನಾಳೆ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಆ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ವ್ಯವಹಾರದಲ್ಲಿ ಮತ್ತು ಹಣಕಾಸಿನಲ್ಲಿ ತುಂಬಾ ಹಾನಿ ಆಗ್ತಾ ಹೋಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಯಾಕೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಮ್ಮಿ ಆಗಿರ್ಬೋದು, ಹಣದ ಕೊರತೆಯಿಂದ ಆಗಿರ್ಬೋದು, ಇಬ್ಬರು ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಅದನ್ನು ಕೂತು ಮಾತನಾಡೋದ್ರಿಂದ ನಿಮಗೆ ಎಲ್ಲ ರೀತಿ ಸಂಶಯಗಳು ದೂರ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ. ನೇರ ಮಾತುಕತೆ ಆಡೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಏಕಾಗ್ರತೆಯ ಕೊರತೆ ಭಾಳನೇ ಕಾಡ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಕಡೆ ಆಸಕ್ತಿ ಬರೋದಿಲ್ಲ, ತುಂಬಾ ಅವರಿಗೆ ಬೇರೆ ಒಂದು ವಿಚಾರದಲ್ಲಿ, ಬೇರೆ ಒಂದು ಲೋಕದಲ್ಲಿ ಮುಳುಗ್ತಾ ಹೋಗ್ತೀರಾ. ಫ್ರೆಂಡ್ಸ್ ಸಹವಾಸದಿಂದ ತುಂಬಾ ಕೆಡ್ತಾ ಹೋಗ್ತಾರೆ. ಸ್ವಲ್ಪ ಜಾಗರೂಕತೆ ವಹಿಸಿ ಪೇರೆಂಟ್ಸ್ಗಳು. ಮತ್ತು ಇವರು ಹೆಚ್ಚಿನ ಪರಿಶ್ರಮ ಪಟ್ಟರೆ ಮಾತ್ರ ತಕ್ಕ ಪ್ರತಿಫಲ ಸಿಗುತ್ತೆ ಇವರಿಗೆ. ಅತಿ ದೊಡ್ಡ ಪ್ರತಿಫಲ ಅಂತೂ ಸಿಗೋದಿಲ್ಲ. ಹೆಚ್ಚಿನ ಪರಿಶ್ರಮ ಪಟ್ಟರೆ ಸ್ವಲ್ಪ ಮಟ್ಟಿಗೆ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಸ್ವಲ್ಪ ಪೇರೆಂಟ್ಸ್ಗಳು ಸ್ವಲ್ಪ ಜಾಗರೂಕತೆಯಿಂದ ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಅವ್ರ ಮೇಲೆ ಸ್ವಲ್ಪ ಒಂದು ಕಣ್ಣು ಇಟ್ಟಿರೋಷ್ಟು ನಿಮಗೆ ಒಳ್ಳೆಯದು. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಮತ್ತು ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಇವರಿಗೆ ಮಿಶ್ರ ಫಲಗಳಿವೆ. ಸ್ವಲ್ಪ ಆ ಕಡೆ ಲಾಭವೂ ಇಲ್ಲ, ಈ ಕಡೆ ನಷ್ಟವೂ ಇಲ್ಲ. ಹಾಕಿದ ದುಡ್ಡು, ಹಾಕಿದ ಬಂಡವಾಳ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ವಿನಃ ಜಾಸ್ತಿ ಲಾಭನೂ ಕಾಣೋಕ್ಕಾಗಲ್ಲ, ಜಾಸ್ತಿ ನಷ್ಟವೂ ಕಾಣೋಕ್ಕಾಗಲ್ಲ. ಆದಷ್ಟು ಸ್ವಲ್ಪ ಸಾಧಾರಣವಾಗಿರುತ್ತೆ. ಮತ್ತು ಕೃಷಿ ಉಪಕರಣ ಖರೀದಿ ಮಾಡೋಕ್ಕಾಗಿರ್ಬೋದು, ಅಥವಾ ಭೂಮಿ ಅಭಿವೃದ್ಧಿಗೆ ಅಥವಾ ಭೂಮಿ ಖರೀದಿಗೆ ಸ್ವಲ್ಪ ಅನಗತ್ಯ ಖರ್ಚುಗಳು ಜಾಸ್ತಿ ಮಾಡ್ತಾ ಇರ್ತೀರ. ಸ್ವಲ್ಪ ಅದ್ರ ಮೇಲೂ ಸ್ವಲ್ಪ ನಿಗಾ ವಹಿಸಿದಷ್ಟು ನಿಮಗೆ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಸಾಲದ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ರೈತಾಪಿ ವರ್ಗದವರಿಗೆ ಸಾಲದ ಹೊರೆ ಕಡಿಮೆ ಆಗ್ತಾ ಬರುತ್ತೆ. ಈ ತಿಂಗಳಲ್ಲಿ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಚಾನ್ಸ್ಗಳು ಇದ್ದರೂ ಸಹಿತ ಸ್ವಲ್ಪ ನಿಮಗೆ ಲಾಭಾಂಶ ಕಮ್ಮಿ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಜಾಗರೂಕತೆಯಿಂದ ಇರಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ರಕ್ತದೊತ್ತಡ ಅಂತಂದರೆ ಬಿ ಪಿ ಜಾಸ್ತಿ ಆಗುವಂಥದ್ದು, ಅಥವಾ ಇವರಿಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುವಂಥದ್ದು, ಇದರಿಂದ ಇವರಿಗೆ ಕೈಕಾಲಲ್ಲಿ ಸ್ವಾಧೀನ ಇಲ್ಲದೇ ಇರುವಂಥದ್ದಾಗುವುದು. ಈ ರೀತಿಯ ವಿಚಾರದಲ್ಲಿ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಿ, ಸ್ವಲ್ಪ ಜಾಗರೂಕತೆಯಿಂದ ವಹಿಸಿ. ಜಂಕ್ ಫುಡ್ ತಿನ್ನೋದನ್ನು ಬಿಟ್ಟು ಮನೆಯಲ್ಲಿ ಮಾಡಿರುವಂಥ ಆಹಾರನ ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸಂಗಾತಿ ಮೇಲೆ ಏನು ನೀವು ಪ್ರೀತಿಸೋದವ್ರ ಮೇಲೆ ಸಂಶಯ ಪಡಬೇಡಿ.
ಅನುಮಾನ ಪಡಬೇಡಿ. ಇದರಿಂದ ಇಬ್ಬರ ಮಧ್ಯೆ ಬಿರುಕಾಗುತ್ತೆ, ಮತ್ತು ಪ್ರೀತಿಸಿದವರಿಗೆ ತುಂಬಾ ಹಾನಿ ಉಂಟಾಗ್ತಾ ಹೋಗುತ್ತೆ, ಸ್ವಲ್ಪ ಅವ್ರಿಗೂ ಕೂಡ ಕೆಡುಕು ಉಂಟಾಗ್ತಾ ಹೋಗುತ್ತೆ. ಇದರಿಂದ ಅಪವಾದ ನಿಮ್ಮ ಮೇಲೂ ಕೂಡ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ನೇರವಾಗಿ ಮಾತಾಡಿ, ಏನೇ ಇದ್ರೂ ಸಹಿತ ಇಬ್ಬರು ಕೂತ್ಬಿಟ್ಟು ನೇರವಾಗಿ ಮಾತಾಡೋದ್ರಿಂದ ಇಬ್ಬರ ಮಧ್ಯ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ವಿಶ್ವಾಸನೂ ಕೂಡ ಅದ್ರ ತಕ್ಕನಂಗೆ ಇರುತ್ತೆ. ಸ್ವಲ್ಪ ನೇರವಾಗಿ ಕೂತು ಮಾತನಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಒಳ್ಳೆಯ ಸಂಬಂಧಗಳು ಕೂಡ್ತಾ ಹೋಗುತ್ತೆ. ಮದುವೆಗೆ ಅಪೇಕ್ಷೆ ಮಾಡ್ತಾ ಇರೋರಿಗೆ ಒಳ್ಳೊಳ್ಳೆಯ ಸಂಬಂಧಗಳು ಬರುವ ಸಾಧ್ಯತೆಗಳು ತುಂಬಾ ಇದೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಹಿರಿಯರ ಸಮ್ಮುಖದಿಂದ, ಹಿರಿಯರ ಮಾರ್ಗದರ್ಶನದಿಂದ ತೀರ್ಮಾನವನ್ನು ತಗೊಂಡಷ್ಟು ನಿಮಗೆ ಭಾಳನೇ ಅನುಕೂಲಕರ. ಯಾಕಂತ ಹೇಳಿದ್ರೆ ಈಗ ಹ್ಞೂ ಅಂತೇಳಿ ಮಾಡ್ಕೊಳೋಕ್ಕಿಂತ ಮುಂದೆ ಸಮಸ್ಯೆಗಳು ಈಡಾಗ್ಬೋದು. ಸ್ವಲ್ಪ ಅದ್ರ ಬಗ್ಗೆನೂ ಕೂಡ ಜಾಗೃತಿ ವಹಿಸಬೇಕು. ಜಾತಕವನ್ನು ಪರಿಶೀಲನೆ ಮಾಡಬೇಕು. ಒಳ್ಳೆ ಸಂಬಂಧ ಬರ್ಬೋದು, ಆದರೆ ಜಾತಕವನ್ನು ಕೂಡಬೇಕಲ್ಲ. ಜಾತಕವನ್ನು ಕೂಡಿದ್ರೆ ಮಾತ್ರನೇ ಇಬ್ಬರು ಸಂಬಂಧ ಒಳ್ಳೆ ರೀತಿಯಿಂದ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ ಹಣದ ಹರಿವು ತುಂಬಾ ಚೆನ್ನಾಗಿದ್ದರೂ ಸಹಿತ ಈ ತಿಂಗಳ ಕೊನೆ ಭಾಗದಲ್ಲಿ ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದ ಚೆನ್ನಾಗಿದ್ದರೂ ಸಹಿತ ಅದ್ರ ತಕ್ಕನಂಗೆ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಹಳೆಯ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀರಿ ಅದರಿಂದ ಕೂಡ ಅಲ್ಪ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತಾ ಹೋಗುತ್ತೆ. ಜಾಸ್ತಿ ಅಂತೂ ಬರೋದಿಲ್ಲ, ಆದರೆ ಅಲ್ಪ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತಾ ಹೋಗುತ್ತೆ. ಅದರಿಂದನೇ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಣದ ಅರಿವು ಬರ್ತಾ ಹೋಗುತ್ತೆ. ಸ್ವಲ್ಪ ಎಲ್ಲದಕ್ಕಿಂತ ಮುಂಚೆ ಉಳಿತಾಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿದಷ್ಟು ನಿಮಗೆ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಇನ್ನು ನಿಮ್ಮಲ್ಲಿ ಸಮಸ್ಯೆಗಳು ಏನಾದ್ರು ಕಾಡ್ತಾ ಇದ್ದರೆ ಪ್ರತಿ ಸೋಮವಾರ ಈಶ್ವರನ ಆರಾಧನೆಯನ್ನು ಮಾಡಿ, ಈಶ್ವರನ ದರ್ಶನವನ್ನು ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಹೆಚ್ಚು ಮಿಗಿಲಾದಷ್ಟು ಸಮಸ್ಯೆಗಳು ನಿಮ್ಮಲ್ಲಿ ಏನೋ ಕಾಡ್ತಾ ಇದ್ದರೆ, ನಿಮ್ಮ ಮನಸ್ಸಲ್ಲಿ ಗೊಂದಲಗಳು ಇದ್ದರೆ, ಮತ್ತು ನಿಮಗೆ ಹೇಳ್ಕೊಳಕ್ಕಾಗದೇ ಹೋದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.